ನಾನು ಹೇಳಿದ ಬಗ್ಗೆ ನೀವೇನು ಯೋಚನೆ ಮಾಡಿದ್ರಿ? ಏನೇ ನಿಂದು ಸ್ಟಾರ್ಟ್ ಆಯ್ತಾ ಬೆಳಗ್ಗೆನೆ ಏನು ಹೇಳಿದ್ದೆ ನೀನು? ಅದೇ ರೀ, ಮನೆ ಖಾಲಿ ಮಾಡಬೇಕು ಅಂತ ಹೇಳಿಲ್ವಾ? ನೆನೆ ಸಂಜೆನೂ ಅಷ್ಟೇ ನಮ್ಮ ಬಂದು ಮತ್ತೆ ಹೇಳೋಗಿದ್ದಾರೆ. ಯಾವಾಗ ಖಾಲಿ ಮಾಡ್ತಂತ ಪದೇ ಪದೇ ಕೇಳ್ತಾನೆ ಇದ್ದಾರೆ ರೀ. ಎಷ್ಟು ಸರಿ ಅಂತ ಉತ್ತರ ಕೊಡೋದವ್ರಿಗೆ. ಹೌದಾ? ಆ ಓನರಮ್ಮ ನಿನ್ನ ಮಾತ್ರ ಯಾಕೆ ಕೇಳ್ತಾರೆ? ನನ್ನ ಇದುವರೆಗೂ ಒಂದು ಮಾತು ಕೇಳಿಲ್ವಲ್ಲ. ಅಲ್ಲ ರೀ, ನೀವು ಕಾಣಿಸಿರೋಕ್ಕಿಲ್ಲ, ಅವ್ರು ಕೇಳಲಿಲ್ಲ. ಅಲ್ಲ, ಅವ್ರು ಬೆಳಗ್ಗೆ ಮನೆಗೆ ಬಂದಾಗ ನೀವೆಲ್ಲಿ ಹೋಗಿದ್ರಿ? ನೀವು ಮಲ್ಕೊಂಡಿದ್ರಿ, ಅದಕ್ಕೆ ನಿಮ್ಗೆ ಕೇಳಿಸಿಲ್ಲ ಅನ್ಸುತ್ತೆ. ಒಂದು ಕೆಲಸ ಮಾಡು, ಓನರ್ ಆಂಟಿ ಮತ್ತೆ ಬಂದು ಕೇಳಿದ್ರೆ, ಇಲ್ಲ ಆಂಟಿ ನಮ್ಮ ಯಜಮಾನ್ರಿಗೆ ಹೇಳಿದೆ ಇನ್ನೂ ಒಂದು 6 ತಿಂಗಳು ಖಾಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡು, ಸರಿನಾ? ಅಯ್ಯೋ, ಅದ್ಯಾಕ್ರಿ ಹಂಗ್ಯಾಕೆ ಹೇಳ್ಬೇಕು? ಅಲ್ಲ, ನಮಗೆ ಮನೆ ಖಾಲಿ ಮಾಡೋಕ್ಕೆ ತೊಂದರೆ ಏನಿದೆ ಹೇಳಿ? ನೀವು ಯಾಕೆ ಬೇಡ ಬೇಡ ಅಂತೀರಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಅಲ್ಲ ರೀ, ಯೋಚನೆ ಮಾಡಿ, ಅಕ್ಕ ಅವರೆಲ್ಲ ಮನೆಗೆ ಬರ್ತಾರೆ ನೋಡಿ, ನಮ್ಮ ಎಷ್ಟು ಚಿಕ್ಕದಾಗಿದೆ ಪಾಪ. ಅವರೆಲ್ಲ ಒಂದಿನ ಇದ್ದು ಹೋಗ್ಬೇಕು ಅಂತ ಅನ್ಕೋತಾರೆ. ಈ ಮನೆ ನೋಡಿ ಹಾಗೆ ಹೋಗ್ಬಿಡ್ತಾರೆ, ಗೊತ್ತಾ? ನೋಡು ಪ್ರಿಯಾ, ನಿನ್ನ ತಾಳಕ್ಕೆ ಕುಣಿಯೋಕ್ಕಾಗಲ್ಲ, ಸದ್ಯಕ್ಕೆ ಮನೆ ಖಾಲಿ ಮಾಡೋಕ್ಕಾಗಲ್ಲ ಅಷ್ಟೇ. ನೀನು ಕೇಳಿದ್ರೆ ಹೇಳ್ಬಿಡು, ಇಲ್ಲ ಒಂದು ಕೆಲಸ ಮಾಡು, ನಾನು ಹೇಳ್ಕೊತೀನಿ ಬಿಡು. ರೀ ಹಂಗಲ್ಲ ರೀ, ಯೋಚನೆ ಮಾಡಿ, ಈ ಮನೆಯಲ್ಲಿ ನೀರಿಗೂ ತೊಂದರೆ ಆಗ್ತಾಯಿದೆ. ನಾವು ಒಂದು ವಾಷಿಂಗ್ ಮಿಷಿನ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ವಾಷಿಂಗ್ ಮಿಷಿನ್ ತೊಗೊಂಡ್ರೆ 24 ಅವರ್ ನೀರು ಬರಬೇಕು. ಆದರೆ ಇಲ್ಲಿ ಆ ಥರನೂ ಇಲ್ಲ. ಇವಾಗ ಒಳ್ಳೆ ಒಳ್ಳೆ ಮನೆಗಳು ಕಮ್ಮಿ ಬರಬೇಕು ಸಿಗುತ್ತೆ ರೀ, ಹುಡ್ಕೋಣ, ಪರವಾಗಿಲ್ಲ. ಈ ಮನೆ ಖಾಲಿ ಮಾಡೋಣ ರೀ. ಅಲ್ಲ, ನಿನಗೆ ಒಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ಸದ್ಯಕ್ಕೆ ಮನೆ ಖಾಲಿ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ನನಗೆ ಜಾಸ್ತಿ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಅರ್ಥ ಆಯ್ತಾ? ರೀ, ಜಾಸ್ತಿ ಬಾಡಿಗೆ ಎಲ್ಲ ಏನು ಬೇಡ, ನಾವು ಈ ಮನೆ ಕೊಡ್ತೀವಲ್ಲ ಅಷ್ಟಕ್ಕೆ ಸಿಗುತ್ತೆ ರೀ. ಪ್ರಿಯಾ, ಯಾಕೆ ಇವತ್ತು ಹಿಂಗೆ ಆಡ್ತಿದ್ಯಾ? ನಾನು ಬೇಡ ಅಂತ ಹೇಳ್ತಾ ಇಲ್ವಾ? ಯಾಕೆ ಪದೇ ಪದೇ ಆಟ ಮಾಡ್ತೀಯಾ? ನಾನು ಒಂದು ಸಾರಿ ಹೇಳಿದ್ರೆ ಮುಗೀತು, ಈ ಮನೆ ಖಾಲಿ ಮಾಡೋಕ್ಕಾಗಲ್ಲ. ನನಗೆ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಯಾಕೆ? ಅಂಥದ್ದಿಲ್ಲ ಏನಿದೆ ರೀ? ಅಲ್ಲ, ನೀವು ಹೇಳ್ತಾ ಇರೋದು ನೋಡ್ತಿದ್ರೆ ನೀವು ಇಲ್ಲೇ ಹುಟ್ಟಿ ಬೆಳೆದಿರೋ ಆಗಿದೆ. ತಮಾಷೆ ಮಾಡಬೇಡ ಪ್ರಿಯಾ, ನಾನು ಹೇಳ್ತಾ ಇದ್ದೀನಿ ತಾನೇ, ನನಗೆ ಈ ಮನೆ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲ. ಅದೇ ರೀ ನಾನು ಕೇಳ್ತಾ ಇರೋದು, ಯಾಕೆ ಅಂಥದ್ದು ಈ ಮನೇಲಿ ಏನಿದೆ ಅಂತ. ಓ, ಅಂದರೆ ನಿಮಗೆ ನನ್ನ ಮೇಲೆ ಅನುಮಾನ ಅಂತಾಯಿತು. ಇದೊಂದು ಕಡಿಮೆ ಇತ್ತು, ಇದು ಸ್ಟಾರ್ಟ್ ಆಯಿತಾ? ಆಗಲಿ, ಹೌದು, ನೀನು ಅನುಮಾನ ಪಡೋತ್ರನೇ ಹೌದು, ನಿಜಾನೇ. ನನಗೆ ಮನೇಲಿ ಏನೋ ಇದೆ, ಅದಕ್ಕೆ ನಾನು ಬರಲ್ಲ. ಏನು ಮಾಡ್ತೀಯಾ? ಏನು ಮಾಡ್ತೀಯ ನೀನು? ಅಯ್ಯೋ, ನಾನೀಗಂಥದ್ದು ಏನು ರೀ ಮಾತಾಡಿದೆ? ಛೇ, ನನಗಂತೂ ಇನ್ನ ಜೊತೆ ಹೇಗೋಗಿ ಸಾಕಾಗ್ಬಿಟ್ಟಿದೆ. ಅದಕ್ಕೆ ನಾನು ಸಂಜೆ ಲೇಟಾಗಿ ಮನೆಗೆ ಬರೋದು, ಬೇಗ ಮನೆಯಿಂದ ಆಚೆ ಹೋಗೋದು, ನಿನ್ನ ಕಾಟಕ್ಕೆ. ಅಯ್ಯೋ ದೇವ್ರೇ, ಅಲ್ಲ, ರಾಧಾ ಹೇಳ್ಕೊಟ್ಟಂಗೆ ಈ ವಿಚಾರ ಮಾತಾಡೋ ಅಂದ ತಕ್ಷಣ ಯಪ್ಪನ ಬಂಡವಾಳ ಎಲ್ಲ ಬಯಲಾಯ್ತಲ್ಲ. ಅಲ್ಲ, ನಾನು ಏನು ಹೇಳೋದಕ್ಕೂ ಮೊದಲೇ ಅನುಮಾನ ಅಂತ ಅವ್ರ ಬಯಲೇ ಬಂದ್ಬಿಡ್ತಲ್ಲ. ಇವಾಗ ಇದನ್ನು ಹೇಗಾದರೂ ಮಾಡಿ ಹಿಡಿಲೇಬೇಕು. ಏನು ಮಾಡಲಿ? ಕರೆಕ್ಟ್, ಹೀಗೆ ಮಾಡಿದ್ರೆ ಕಳ್ಳರು ಸಿಗಾಕೋತಾರೆ. ರಾಧಾ, ಹಾಂ ಹೇಳು ಪ್ರಿಯಾ, ಇದ್ಯಾಕೆ ಹಿಂಗೆ ಓಡಿ ಬಂದಿರೋ ಆಗಿದೆಯಲ್ಲ? ಯಾಕೆ ಹಿಂಗೆ ಉಸಿರು ಬಿಡ್ತಿದ್ದಲ್ಲ, ಏನಾಯ್ತು? ಅದು ಏನೇ ರಾಧಾ? ಪ್ರಿಯಕ್ಕ, ಏನು ಕಾವ್ಯ? ಅದೇನಿಲ್ಲ, ನಮ್ಮ ಮನೆ ಇವತ್ತು ನೆಂಟರು ಬಂದಿದ್ದಾರಂತೆ, ಅದಕ್ಕೆ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ಹೋಗಿ ಅವ್ರಿಗೆ ಅಡುಗೆ ಅದು ಮಾಡಿಕೊಡು, ತುಂಬ ಅಪರೂಪಕ್ಕೆ ಬಂದಿದ್ದಾರೆ ಅಂತ. ಅದಕ್ಕೆ ನಾನು ಮನೆಗೆ ಹೋಗಿ ಬರ್ತೀನಿ. ಆದರೆ ಇವತ್ತು ಸಂಜೆ ಬಂದುಬಿಡ್ತೀನಿ, ಸಂಜೆ ಅಂತೀನಿ, ಮಧ್ಯಾಹ್ನಕ್ಕೆ ಬರ್ತೀನಿ. ಇಲ್ಲ ಅಂದರೆ ಓನರ್ಗೆ ಹೇಳ್ಬಿಡು. ಹೌದಾ, ನೆಂಟರು ಬಂದಿದ್ದಾರಂತ? ಸರಿ ಸರಿ ಅಕ್ಕ, ನಾನು ಬರ್ತೀನಿ. ನೋಡು, ನನ್ನ ಅನುಮಾನ ಕರೆಕ್ಟಾಗಿ ಇದೆ. ಅದೇನು ಏನಾಯಿತು ಅಂತ ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗೋ ಥರ ಹೇಳು. ಅದೇನಿಲ್ಲ ಕಣೆ, ನೀನು ಹೇಳ್ದಂಗೆ ಮನೆ ಖಾಲಿ ಮಾಡೋಣ ಅಂತ ನಮ್ಮ ಯಜಮಾನಿಗೆ ಬಲವಂತ ಮಾಡಿದೆ ಅಷ್ಟೇ. ಅವರ ಮಾತು, ಅವ್ರ ಹಾವ ಭಾವ ನನಗೆ ತುಂಬ ವಿಚಿತ್ರ ಅನಿಸ್ಬಿಡ್ತು. ಅವರು ಯಾವತ್ತೂ ನಡ್ಕೊಂಡಿಲ್ಲ, ಆದರೆ ನನಗೆ ತುಂಬ ಅನುಮಾನ ಆಯಿತು. ಅನುಮಾನ ಅನ್ನೋದೇನು ನಿಜಾನೇ ಅನಿಸ್ತು. ಹೌದಾ? ಹಾಗಾದರೆ ನಾವಿಬ್ಬರು ಡೌಟ್ ಪಡೋ ಥರ? ಹಾಂ, ಹೌದಾ? ಪಕ್ಕ ಕಣೆ, ಪಕ್ಕ ಇದೆ. ನನ್ನ ಕಣ್ಣಿಗೆ ಒಂದೇ ಒಂದು ಸಾರಿ ಸಿಗಾಕೊಬೇಕು ಕಣೆ. ನನ್ನ ಗಂಡನ್ನ ನಾನು ಏನೂ ಮಾತಾಡ್ಸಲ್ಲ, ಅವ್ರು ನನ್ನನ್ನು ಏನೂ ಅನ್ನೋದಿಲ್ಲ. ಆದರೆ ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಆಯಿತು ಕಣೆ, ಹಾಗೆ ಮಾಡು. ಇವಾಗ ಮುಂದೆ ಏನು ಮಾಡಬೇಕು ಅಂತ ನಿನಗೆ ಗೊತ್ತಲ್ಲ? ಗೊತ್ತು. ನಾನು ಇವಾಗ ಹೋಗಿ ಅದನ್ನೇ ಮಾಡ್ತೀನಿ. ನಾನು ನಿನ್ನ ಜೊತೆ ಬರಲಾ? ಬೇಡ ಕಣೆ, ಇದನ್ನು ನಾನು ಒಬ್ಬಳೇ ಡೀಲ್ ಮಾಡ್ತೀನಿ. ನೋಡು ಪ್ರಿಯಾ,
ನೀನು ಒಬ್ಬಳೇ ಮಾಡು, ನಾನು ಬೇಡ ಅಂತ ಹೇಳಲ್ಲ. ಆದರೆ ನಿಂಗೆ ಏನೇ ಸಹಾಯ ಬೇಕಾದರೂ ನನಗೆ ಒಂದೋ ಒಂದು ಫೋನ್ ಮಾಡು, ಜಸ್ಟ್ ಮಿಸ್ ಕಾಲ್ ಕೊಡು, ನಾನು ಖಂಡಿತ ಬರ್ತೀನಿ. ಆಯಿತಾ? ಆಯಿತು ಕಣೆ, ಈಗ ನಾನು ಹೋಗ್ತೀನಿ. ಕಾವ್ಯ ಬಂದ್ಯಾ? ನೀನು ಬರ್ತೀಯೋ ಇಲ್ಲೋ ಅಂತ ಅನ್ಕೊಬಿಟ್ಟಿದ್ದೆ. ನಾನು ಬರ್ದೆ ಎಲ್ಲೋಗ್ತೀನಿ ಹೇಳಿ? ನೀವು ಕರೆಯೋದೆಚ್ಚ, ನಾನು ಬರೋದೆಚ್ಚ ಹೇಳಿ? ನೀವು ಕರೆದಾಗ ನಾವಾಗಾದರೂ ಇಲ್ಲ ಅಂತ ಹೇಳಿದ್ದೀನಾ? ಇಲ್ಲ ತಾನೇ? ನೀವು ಕರೆಯೋಕ್ಕೆ ಮೊದಲೇ ನಾನು ಬಂದು ಮುಂದೆ ಇರೋದಿಲ್ವಾ? ಹೌದು, ಅದೇನೋ ನಿಜನೇ ಬಿಡು. ಮತ್ತೆ ಇನ್ನೇನು ಸಮಾಚಾರ? ಊಟ ಮಾಡಿದ್ಯಾ? ನಾನು ತಿಂದೆ, ನೀವು ತಿಂದ್ರಾ? ಅನ್ನಂಗೆ ಇವತ್ತು ಅಡುಗೆ ಏನು ಮಾಡಿದರು? ಇವತ್ತಾ ಆ ಟೊಮೊಟೊ ಬಾತು ಏನೋ ಮಾಡಿದ್ಲು, ಚೆನ್ನಾಗಿ ಮಾಡಿದ್ಲು ಗೊತ್ತಾ? ಓ, ಹಾಗಾದರೆ ನಾನು ಚೆನ್ನಾಗಿ ಅಡುಗೆ ಮಾಡಲ್ವೇನೋ, ಅವಳು ಮಾತ್ರ ಮಾಡ್ತಾಳಾ? ಏ ಛೇ, ನಾನು ಹಂಗೆ ಹೇಳಿಲ್ಲ, ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯಾ. ಮತ್ತೆ ಅವತ್ತು ನಾನು ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ತಗೊಬಂದು ಕೊಟ್ಟರೆ ಚೆನ್ನಾಗುತ್ತೆ ಅಂತ ಬಾಯಿ ತಪ್ಸ್ಕೊಂಡು ತಿಂದ್ರಿ. ಒಂದು ಮಾತು ಚೆನ್ನಾಗಿ ಮಾಡಿದಂತ ಹೇಳಲೇ ಇಲ್ಲ. ಇವಾಗ ಮಾತ್ರ ಅವಳು ಮಾಡಿರೋ ಅಡುಗೆನ ನನ್ನ ಮುಂದೆ ಹೊಗಳ್ತಿದ್ದೀರಾ? ಇಲ್ಲ ಸರಿ ಆಯ್ತಾ, ಇನ್ನೊಂದು ಸರಿ ಹಂಗೆ ಹೇಳಲ್ಲ. ಅದು ಸರಿ, ನೀನು ಇವಾಗ ಏನಂತ ಹೇಳ್ಬಿಟ್ಟು ಬಂದೆ? ಅದಾ, ನಮ್ಮ ಮನೆಗೆ ಯಾರು ನೆಂಟರು ಬಂದ ಅಂತ ಹೇಳ್ಬಿಟ್ಟು ಹೊರಟು ಬಂದ್ಬಿಟ್ಟೆ. ಅವಳೊಬ್ಬಳು ದಡ್ಡಿ, ನಾನು ಏನೇ ಹೇಳಿದ್ರು ಹೌದಾ ಹೌದಾ ಸರಿ ಅಂತ ನಂಬ್ತಾಳೆ. ಗುಗ್ಗು ಕಳ್ರ, ಇಷ್ಟು ದಿನ ನನ್ನ ಕಣ್ಣಿಗೆ ಮಣ್ಣಚ್ಚಿ ನೀವಿಬ್ರು ಇದನ್ನೇ ನಾ ಮಾತಾ ಇದ್ದಿದ್ದು. ಹಾಂ, ಇವತ್ತಿಗೆ ನಿಮ್ಮ ಕತೆ ಮುಗೀತು. ಮಾತಾಡಿ, ಎಷ್ಟು ಬೇಕೋ ಅಷ್ಟು ಇವತ್ತೊಂದೇ ಮಾತಾಡ್ಕೋಬೇಡಿ. ಅದು ಸರಿ, ಮತ್ತೆ ಮನೆ ಖಾಲಿ ಮಾಡೋ ಬಗ್ಗೆ ಮಾತಾಡೋದ್ಲ ಹೇಗೆ? ಇವತ್ತು ಬೆಳಗ್ಗೆ ಶಾರ್ಟ್ ಮಾಡ್ಕೊಂಡಿದ್ಲು, ನಾನು ಚೆನ್ನಾಗಿ ದಬಾಯಿಸಿ ಬೈದು ಕಳಿಸ್ತೀನಿ ಕೆಲ್ಸಕ್ಕೆ ಇವತ್ತು. ಅವಳಿಗೆ ಏನಂತ ತೊಂದರೆ ಇಲ್ಲಿರೋದಕ್ಕೆ? ಅಲ್ಲ, ಈ ಮನೇಲಿ ಏನು ಕಡಿಮೆ ಆಗಿದೆ ಅಂತ ಅವಳಿಗೆ ಎಲ್ಲಿದ್ದೇನು ಕೆಲಸಕ್ಕೆ ಹೋಗಿ ಮನೆಗೆ ಬರೋದಕ್ಕೆ? ಏನೇ ಆಗಲಿ, ನೀವು ತುಂಬ ಸದ್ರ ಕೊಟ್ಟಿದ್ದೀರಪ್ಪ ಅವಳಿಗೆ, ಅದಕ್ಕೆ ಅಷ್ಟೊಂದು ಹೆಚ್ಚಾಡ್ತಾಳೆ ಅವಳು. ಅಯ್ಯೋ ಇಲ್ಲ, ನಿನಗೆ ಗೊತ್ತಿಲ್ಲ, ನಾನು ಅವಳು ಇಷ್ಟು ಬೈತೀನಿ ಗೊತ್ತಾ? ಆದ್ರೂ ಅವಳು ಬುದ್ಧಿ ಕಲಿಯಲ್ಲ. ಏನು ಮಾಡಲಿ, ನಾನು ಎಷ್ಟೇ ಬೈದ್ರೂ ನಮ್ಮ ಯಜಮಾನ್ರು ಅಂತ ಮತ್ತೆ ನನ್ನ ಹಿಂದೆ ಬರ್ತಾನೆ ಇರ್ತಾಳೆ. ಹುಚ್ಚೋಳು ಅವಳೊಬ್ಳು. ನನಗಾವಾಗ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ? ತಲೆ ಮೇಲೆ ತಗೊಂಡು ಏನು ಕಲ್ಲೆತ್ತಾಕ್ಬಿಡ್ಲ ಅನ್ಸುತ್ತೆ. ಆದ್ರೂ ನಿಮಗೋಸ್ಕರ ಸುಮ್ಮನೆ ಸಹಿಸ್ಕೊಂಡಿರ್ತೀನಿ ಗೊತ್ತಾ? ಹೌದಾ, ನಿಂಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಛೀ, ಹೋಗಿಪ್ಪ. ಮತ್ತೆ ಇಲ್ವಾ ಮತ್ತೆ? ಹಾಯ್, ನೀನು ನಾಚ್ಕೊತೀಯಾ? ನೀನು ನಾಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೆ ಗೊತ್ತಾ? ಮಿಟ್ಟುಕೊಳ್ಳೋಡಿ, ನಾಚಿಕೆ ಅಂತೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ನನ್ನ ಗಂಡ ಜೊತೆನಲ್ಲಿ ನುಲಿತಾವಳೆ. ಮಾಡಲಿ, ನನಗೆ ಸಿಟ್ಟು ಬರ್ತಿದ್ದರೆ ಏನು ಮಾಡಲಿ? ಬೇಡ, ಇನ್ನು ಸ್ವಲ್ಪ ಕಾಯೋಣ. ಅದು ಸರಿ, ಇವತ್ತು ಫಿಲಮ್ ಹೋಗೋಣ ಅಂತ ಹೇಳಿದ್ರಲ್ಲ, ಕೇಡಿ ಫಿಲಮ್ ರಿಲೀಸ್ ಆಗಿದೆ, ಹೋಗೋಣವಾ? ಕೇಡಿ ಫಿಲಮ್ಗ ಹೋಗ್ಬೋದಾಗಿತ್ತು, ಆದರೆ ಇವತ್ತು ನಂಗೆ ಸ್ವಲ್ಪ ಕೆಲಸ ಇತ್ತಲ್ಲ, ನಾನು ಊಟಕ್ಕೆ ಅಂತ ಬಂದಿದ್ದೀನಿ, ಮತ್ತೆ ಹೋಗಬೇಕು. ಛೇ, ನಾನು ಯಾವಾಗ ಹೇಳಿದ್ರು ಹೀಗೆ ಹೇಳ್ತೀರಪ್ಪ. ಏ ಯಾಕೆ ಚಿನ್ನ ಹಂಗಂತೀಯ? ನಾನು ನೀನು ಎಷ್ಟು ಫಿಲಮ್ ನೋಡಿದ್ದೀವಿ ಹೇಳು? ಸುಮಾರು ಫಿಲಮ್ ನೋಡಿದ್ದೀವಿ. ಈ ಒಂದು ಫಿಲಮ್ ತಾನೇ, ನೋಡೋಣ, ಇಲ್ಲ ಅಂತಲ್ಲ. ನೆಕ್ಸ್ಟ್ ವಾರ ಹೋಗೋಣ, ಸರಿನಾ? ಅಯ್ಯೋ ಪ್ರಿಯಕ್ಕ, ಅಯ್ಯೋ ಏನಾಯಿತು? ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ಇವಾಗ ಇಬ್ರು ಯಾಕೆ ಹಂಗೆ ಬಾಯಿ ಕಣ್ಣು ಬಿಟ್ಕೊಂಡು ನನ್ನೇ ನೋಡ್ತಿದ್ರಲ್ಲ? ಏನೇ ಕಾವ್ಯ, ನಿಮ್ಮ ಮನೆಗೆ ಯಾರು ನೆಂಟ್ರಿದ್ದಾರೆ ಅಂತ ಬಂದಿಲ್ಲ? ಯಾಕೆ ನೆಂಟ್ರಿನ ಬಂದಿಲ್ವಾ? ಅಥವಾ ಬಂದಿದ್ದ ನೆಂಟ್ರನ್ನ ಕಳಿಸ್ಬಿಟ್ಯಾ? ಏನ್ರಿ ನೀವು ಇವತ್ತಾಕೆ ಆಫೀಸ್ಗೆ ಹೋಗಿಲ್ಲ? ರಜಾ ಹಾಕಿದ್ದೀರಾ? ಅದು ಪ್ರಿಯಾ, ಹೌದು, ನಾನು ಕೆಲ್ಸಕ್ಕಂತ ಹೋದ್ನಾ, ನಮ್ಮ ಮೋನವ್ರಿಗೆ ಎಂಟು ಹುಷಾರಿಲ್ವಂತೆ, ಅದಕ್ಕೆ ನಂಗೆ ರಜಾ ಕೊಟ್ಬಿಟ್ರು. ಅದಕ್ಕೆ ಮನೆಗೆ ಬಂದೆ. ನನ್ನ ಮನೆಗೆ ಬಂದ್ಬಿಟ್ಟು ನೋಡಿದ್ರಲ್ಲ ಕಾವ್ಯವರು, ಅದಕ್ಕೆ ನನಗೇನಂತ ತಲೆನೋವು, ಏನು ಜ್ವರ ಏನೋ ಬಂದಿದ್ದೀರೋ ಅಂತ ನೋಡೋಕ್ಕಂತ ಬಂದರು. ಅಷ್ಟೇ. ಓ ಹೌದಾ? ಛೇ ಪಾಪ, ಕಾವ್ಯಂಗೆ ನನ್ನ ಮೇಲೆ, ನನ್ನ ಗಂಡನ ಮೇಲೆ ಎಷ್ಟೊಂದು ಕಾಳಜಿ ಇದೆ ಪಾಪ. ಅವ್ರ ಗಂಡನ ಮೇಲೆ ಎಷ್ಟೊಂದು ಕಾಳಜಿ ಇದೆಯೋ ಇಲ್ಲೋ. ಹೇ ಕಾವ್ಯ, ಬಾಯಿ ಮುಚ್ಕೊಳೆ, ಸೊಳ್ಳೆ ಹೋಗ್ಬಿಟ್ಟಾತು. ಪ್ರಿಯಕ್ಕ, ಹೌದು, ನಾನು ನಮ್ಮ ನೆಂಟ್ರಿದೆ ಅಂತ ಬಂದಲ್ಲ, ಅವ್ರಿನ್ನೂ ಬಂದಿಲ್ವಂತೆ, ಅವ್ರು ನಾಳೆ ಬರ್ತಾರಂತೆ. ಅದಕ್ಕೆ ಮತ್ತೆ ಕೆಲ್ಸಕ್ಕೆ ವಾಪಸ್ ಬರೋದು ತಿರ್ಕೊಂಡ. ಅಷ್ಟೊತ್ತಿಗೆ ನಿಮ್ಮ ಯಜಮಾನ್ರನ್ನ ಕಂಡೆ. ಪಾಪ ಏನಾಯ್ತು ಅಂತ ಮಾತಾಡ್ಸೋಣ ಅಂತ
ಮನೆ ಒಳಗಡೆ ಜಸ್ಟ್ ಈಗಷ್ಟೇ ಬಂದೆ. ಅದು ಸರಿ, ನೀನೇನು ಈ ಟೈಮಲ್ಲಿ ಇಲ್ಲಿದೆಯಲ್ಲ? ನೀನು ಕೆಲ್ಸಕ್ಕೆ ಬಂದಿದ್ಯಲ್ಲ, ಏನಾಯಿತು? ಅಯ್ಯೋ ಹೌದಲ್ವಾ, ನಾನು ಇಂಥ ಕೆಲಸ ಮಾಡ್ಬಿಟ್ಟೆ ನೋಡು. ಈ ಟೈಮಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕು, ನೀನು ನನ್ನ ಗಂಡ ಜೊತೆನಲ್ಲಿ ಇರಲಿರ್ಬೇಕು ಅಲ್ವಾ? ಪ್ರಿಯಕ್ಕ, ನೀನು ನನಗೇನು ಕೊಡಿದೆ? ಹೊಡಿದೆ? ಇನ್ನೇನು ಮುದ್ದು ಮಾಡಬೇಕಾ? ನಿನಗೆಷ್ಟು ಧೈರ್ಯ ಇದ್ದರೆ ಇಷ್ಟು ವರ್ಷದಿಂದ ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಕರೆದೆ ನನಗೆ ಬೆನ್ನಿಗೆ ಚೂರಿ ಹಾಕಿ ನನ್ನ ಕಣ್ಣಿಗೆ ಮಣ್ಣಿಡ್ಸ್ದಲೆ ಪಾಪಿ. ನೀನು ಒಂದು ಹೆಣ್ಣ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನಾನು ಇವಾಗ ನಾಚಿಕೆ ಮಾನ ಮರ್ಯಾದೆ ಬಿಡು ಅಂತ ಕೆಲಸ ಏನು ಮಾಡಿದೆ? ಏಯ್ ಮಾತಾಡಬೇಡ ಕಣೆ. ನಾನು ಇಷ್ಟೊತ್ತಿಗೆ ನಿಂತ್ಕೊಂಡು ನೀವೇನು ಮಾತಾಡ್ತಿದ್ರಿ ಅಂತ ಎಲ್ಲ ಕೇಳಿಸ್ಕೊಂಡಿದ್ದೀನಿ. ನನಗೆ ನಿಮ್ಮಿಬ್ಬರ ಬಗ್ಗೆ ಎಲ್ಲ ಗೊತ್ತಾಗಿದೆ. ಇನ್ನೊಂದು ಸಾರಿ ನಾನೇನು ತಪ್ಪು ಮಾಡಿದೆ ಅಂತ ಬಾಯಿ ಬಿಟ್ಟಿಯೋ ನಿನ್ನ ಕುತ್ಕಿ ಹೊಡೆದು ಸಾಯಿಸ್ಬಿಡ್ತೀನಿ. ನನಗೆ ಬರೋ ಪಾಪ ಎಲ್ಲ ಬಂದರೂ ಚಿಂತೆ ಇಲ್ಲ. ಛೇ, ನಾನು ಹೊಡ ಹುಟ್ಟಿದ ತಂಗಿ ಅಂತ ಅಂದ್ಕೊಂಡಿದ್ನಲ್ಲ ನಿನ್ನ. ನನಗೆ ಈ ಥರ ಮೋಸ ಮಾಡೋಕ್ಕೆ ನಿಂಗೆ ಹೇಗೆ ಮನಸ್ಸು ಬಂತು? ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಕರೆದು ನನ್ನ ಬೆನ್ನಿಂದೆ ಇಂಥ ಒಂದು ನಾಟಕ ಆಡ್ಬಿಟ್ಟಿಯಲ್ಲ. ಹಾಂ, ನಾನು ನಿಂಗೆ ಅಂಥದ್ದು ಏನು ಮಾಡಿದ್ದೆ ಅಂತ ಹೇಳು. ಹಾಂ, ನನ್ನ ಮನೇಲಿ ಏನಾಗುತ್ತಲ್ಲ ಎಲ್ಲ ಬಂದು ನಿನ್ಗೆ ಹೇಳ್ತಾ ಇದ್ನಲ್ಲ. ಅಷ್ಟೇ ಅಲ್ಲದೆ ನನ್ನ ಮನೇಲಿ ಏನೇ ಅಡುಗೆ ಮಾಡಲಿ ನಿನಗೊಂದು ಪಾಲು ನನ್ನ ತಂಗಿ ಅಂದ್ಕೊಂಡು ಕೊಡ್ತಿದ್ನಲ್ಲೇ. ನೀನು ನಿಯತ್ತನ್ನೋದೇ ಇಲ್ವಾ? ಛೇ, ನಿನ್ನಂಥ ಫ್ರೆಂಡ್ ಇದ್ಬಿಟ್ರೆ ಸಂಸಾರಗಳೆಲ್ಲ ಹಾಳಾಗ್ಬಿಡುತ್ತೆ. ನಾವಿನ್ನು ಯಾರನ್ನೂ ನಂಬಬೇಕು, ಇನ್ನು ಯಾರ ಜೊತೆ ಹಂಚ್ಕೋಬೇಕು ನಮ್ಮ ನೋವನ್ನೆಲ್ಲ? ಅಕ್ಕ ತಂಗಿಗೆ ಹೇಳ್ಕೊಳಕ್ಕಾಗದಿರೋಂಥ ಎಷ್ಟೋ ಸಮಸ್ಯೆಗಳನ್ನ ಫ್ರೆಂಡ್ಸಿಗೆ ಹೇಳ್ಕೊತೀರಿ. ಅದೇ ಫ್ರೆಂಡ್ಸಿಗೆ ಮಾಡಿಬಿಟ್ರೆ ನಾವು ಯಾರನ್ನ ನಂಬಬೇಕು, ಯಾರಿಗೆ ಹೇಳ್ಕೋಬೇಕು? ಹಾಂ, ನಾನು ಯಾಕೆ ನಿನ್ನ ಫ್ರೆಂಡು ಅಂತ ಅಂದ್ಕೊಳ್ಳಿ? ಎಷ್ಟೋ ಜನ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಗೆಳತಿನ ಅಕ್ಕ ತಂಗಿ ಅಂದ್ಕೊಂಡು, ಅವ್ರ ಗಂಡನ ಅಣ್ಣ ತಮ್ಮ ಅಂದ್ಕೊಂಡು. ಅವ್ರ ಮುಂದೆ ಛೇ ನೀನೇನ ಹೋಲಿಕೆ ಮಾಡಲಿ? ನನಗೆ ನಿನ್ನ ಮುಖ ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಕೋಪ ಬರ್ತಾ ಇದೆ. ಏನು ಮಾಡಲಿ? ಈಗಲೇ ಆಚೆಗಡೆ ಹೋಗಿ ಜನಗಳನ್ನೆಲ್ಲ ಸೇರಿಸಿ ನಿನ್ನ ಮಾನ ಮರ್ಯಾದೆ ಹರಾಜಾಕ್ಬಲ್ಲೆ. ಆದರೆ ನಾನು ಹಂಗೆ ಮಾಡಲ್ಲ. ಯಾಕೆ ಗೊತ್ತಾ? ನಿನ್ನ ಗಂಡನ ಮುಖ ನೋಡ್ಕೊಂಡು, ನಿನಗಿದ್ದಾಳೆ ಇಬ್ಬರು ಮಕ್ಕಳು, ಅವ್ರ ಮುಖ ನೋಡ್ಕೊಂಡು ಸುಮ್ಮನೆ ಬಿಡ್ತೀನಿ. ಇಲ್ಲ ಅಂದಿದ್ರಣ ಈ ಪ್ರಿಯ ಇನ್ನೊಂದು ಮುಖ ಏನಂತ ನೀನು ತೋರಿಸ್ತಿದ್ದೆ. ಇವತ್ತು ಹೇಳ್ತೀನಿ ಕೇಳು, ಇದೇ ಕೊನೆ. ಇನ್ನೊಂದು ಸಾರಿ ನಿನ್ನ ಎರಡು ಕಾಲಲ್ಲ, ನಿನ್ನ ಎರಡು ಸಹ ನನ್ನ ಮನೆ ಒಳಗಡೆ ಬೀಳಬಾರ್ದು, ನನ್ನ ಜೊತೆ ಮಾತಾಡಬಾರ್ದು, ಆಯಿತಾ? ಅದನ್ನು ಮೀರಿ ಏನಾದರೂ ಮುಂದುವರೆದ್ಯೋ ಚೆನ್ನಾಗಿಲ್ಲ ನೋಡ್ಕೊ. ಇನ್ನೂ ಏನು ನಿಂತ್ಕೊಂಡಿದ್ಯಾ? ತೊಳಗೆ ನನ್ನ ಮನೆ ಬಿಟ್ಟು. ನಿನಗೆ ಕೇಳಿಸಿಲ್ವೇನೆ ಅಥವಾ ಇನ್ನೊಂದು ಕೆನ್ನೆ ಕೊಡ್ಲಾ? ಏನ್ರಿ ಕರ್ದಿಯಾ? ಕರ್ದೆ. ಅವಳಿಗೇನು ಹೇಳ್ದೆ ಅಂತ ಅರ್ಥ ಆಯ್ತಲ್ಲ? ಅಥವಾ ನಿಮಗೂ ಏನಾದರೂ ಹೇಳಬೇಕಾ? ಅದು ಹಂಗಲ್ಲ ಪ್ರಿಯಾ, ಅದೇನಾಯ್ತು ಗೊತ್ತಾ? ನಾನೇನು ಮಾಡಲಿಲ್ಲ. ಸಾಕು, ನನಗಿದ್ರ ಬಗ್ಗೆ ಇನ್ನೇನು ಹೇಳ್ಬೇಕಾಗಿಲ್ಲ. ನಿಮ್ಮ ಬಾಯಿಲಂತೂ ಕೇಳೋಕ್ಕೆ ಹಿಂಗೆ ಇಷ್ಟನೇ ಇಲ್ಲ. ನಿಮ್ಮ ಹತ್ರ ಇವಾಗ ಮಾತಾಡಲ್ಲ, ನನಗೆ ಮಾತಾಡೋ ಟೈಮ್ ಬರುತ್ತೆ, ಆವಾಗ ಮಾತಾಡ್ತೀನಿ. ಸರಿ ಪ್ರಿಯಾ. ಈಗ ಎಲ್ಲಿಗೆ ಹೊರಟ್ರಿ? ಕೆಲಸಕ್ಕೆ. ಬೇಕಾಗಿಲ್ಲ, ಇವತ್ತು ಕೆಲ್ಸಕ್ಕೆ ಹೋಗೋದು ಬೇಡ, ಮನೇಲೇ ಇರಿ, ನಾಳೆ ಹೋಗೋರಂತೆ. ಸರಿ ಪ್ರಿಯಾ. ನಾನು ಏನು ಮೋಸ ಮಾಡುತ್ತೆ ನಿಮಗೆ? ನನ್ನಲ್ಲಿ ಏನು ಉಳಿದು ಕಾಣ್ತು ಅಂತ ನೀವು ಈ ರೀತಿ ಮಾಡಿದ್ರಿ. ನನಗೆ ನಿಮ್ಗೆ ಇದೆಲ್ಲ ಕೇಳಬೇಕು ಅಂತ ಅನಿಸ್ತಿದೆ, ಆದರೆ ಇವಾಗ ಕೇಳೋಕ್ಕೆ ನನಗೆ ಮನಸ್ಸಿಲ್ಲ. ನನ್ನ ಮನಸ್ಸು ಹೊಡೆದು ಹೋಗಿದೆ.